ನಮಸ್ಕಾರ. ವೆಲ್ಕಮ್ ಟು ವಾಸ್ತು ಜ್ಯೋತಿ. ಈಗ ಗುರುಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಸಂಚಾರ ಮಾಡುತ್ತೆ ಮೇ 15ನೇ ತಾರೀಕು. 1 ವರ್ಷಗಳ ಕಾಲ ನಿಮಗೆ ಮಿಥುನ ರಾಶಿಯಲ್ಲಿ ಗೋಚರಿಸುವುದರಿಂದ ಯಾರ್ಯಾರಿಗೆ ಯಾವ್ಯಾವ ರಾಶಿಗಳಿಗೆ ಯಾವ್ಯಾವ ಶುಭ ಫಲಗಳಿದೆ ಅಂತ ತಿಳ್ಕೊಳ್ಳೋಣ. ಈ ದ್ವಾದಶ ರಾಶಿಗಳ ಫಲಗಳನ್ನು ತಿಳ್ಕೊಳ್ಳೋಕ್ಕೂ ಮುಂಚೆ ಗುರುಗ್ರಹದ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಳ್ಳೋಣ. ಗುರು ಸಾತ್ವಿಕ ಗ್ರಹ, ಅಗ್ನಿತತ್ವ ಮತ್ತೆ ಜ್ಞಾನಕಾರಕ. ಹಾಗೆಯೇ ಗುರು ಇವಾಗ ನಿಮ್ಗೆ ನೋಡಿದ್ರೆ ಧನುರ್ರಾಶಿ ಮತ್ತೆ ಮೀನ ರಾಶಿಗೆ ಅಧಿಪತಿ ಆಗ್ತಾನೆ. ಗುರು ತತ್ವ ಇವಾಗ ನೋಡಿ, ಗುರು ಜ್ಞಾನಕಾರಕ ಆಗ್ತಾರೆ. ಮತ್ತೆ ಆಡಿಟರು, ಅಧಿಕಾರಿಗಳು, ಬ್ಯಾಂಕ್ ಮ್ಯಾನೇಜರ್ ಆಗಿರ್ಬೋದು, ಅಥವಾ ಜಡ್ಜ್ಗಳಾಗಿರ್ಬೋದು, ಫಿಲಾಸಫರ್ಸ್ ಆಗಿರ್ಬೋದು, ಅಥವಾ ಇನ್ಸ್ಟಿಟ್ಯೂಷನ್ ನಡೆಸೋದು, ದೇವಸ್ಥಾನಗಳನ್ನು ನಡೆಸೋದು, ಟ್ರಸ್ಟ್ಗಳು, ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ ಅದನ್ನ ನಿರ್ವಹಣೆ ಮಾಡೋರಾಗ್ಬೋದು, ಅಥವಾ ಯಾವುದೇ ರೀತಿ ಒಂದು ಧಾರ್ಮಿಕ ಕೆಲಸಗಳಲ್ಲಿ ಅವ್ರು ತೊಡಗಿಸ್ಕೊಂಡಿರುವಂಥವ್ರು ಆಗಿರ್ಬೋದು. ಜ್ಯೋತಿಷ್ಯ, ವೈದಿಕ ಶಾಸ್ತ್ರ ಜ್ಞಾನ ಪಡೆದಿರೋರಾಗಲಿ, ಉನ್ನತ ಒಂದು ಆಧ್ಯಾತ್ಮಿಕತೆಯಲ್ಲಿ ಏನಾದರೂ ಸಾಧನೆ ಮಾಡಿರೋರಾಗಲಿ, ಇದೆಲ್ಲಾನು ಗುರು ರೆಪ್ರೆಸೆಂಟ್ ಮಾಡುತ್ತೆ ಅಥವಾ ಗುರು ಅದನ್ನ ತೋರಿಸ್ತಾ ಇದೆ ಅಂತ, ಅದು ಪ್ರತೀಕ ಅಂತ. ಗುರು ಮತ್ತೆ ಪುತ್ರಕಾರಕ ಆಗ್ತಾನೆ, ಗುರು ಮತ್ತೆ ಆರೋಗ್ಯಕ್ಕೆ ಕಾರಕ ಆಗ್ತಾನೆ, ಜ್ಞಾನಕ್ಕೆ ಕಾರಕ ಆಗ್ತಾನೆ. ಗುರುಗ್ರಹ ಯಾವುದರ ಮೇಲೆ ದೃಷ್ಟಿ ಇರುತ್ತೋ, ಈಗ ಗುರುವಿಗೆ 5, 7, 9 ಪಂಚಮ ಮತ್ತು ಸಪ್ತಮ ಮತ್ತು ಭಾಗ್ಯ ಅಂದರೆ ನವಮ, ಈ 3 ದೃಷ್ಟಿಗಳು ಎಲ್ಲಿ ಬೀಳುತ್ತೋ ಅದು ಅವ್ರಿಗೆ ಫಲ ಚೆನ್ನಾಗಿದೆ ಅಂತ ಅರ್ಥ. ಈಗ ನಿಮಗೆ ಉದಾಹರಣೆಗೆ ಮಿಥುನ ರಾಶಿಯಲ್ಲಿ ಇದ್ದು ಪಂಚಮದ ದೃಷ್ಟಿ ತುಲಾ ರಾಶಿ ಮೇಲೆ, ಸಪ್ತಮದ ದೃಷ್ಟಿ ಧನುರ್ರಾಶಿ ಮೇಲೆ, ಭಾಗ್ಯ ಅಥವಾ ನವಮದ ದೃಷ್ಟಿ ಕುಂಭ ರಾಶಿ ಮೇಲೆ ಬೀಳುತ್ತೆ. ಹಾಗಾಗಿ 2025 ಈಗ ಮೇ 15 ನಂತರ ಈ 3 ರಾಶಿಗಳು, ತುಲಾ ರಾಶಿ, ಧನುರ್ರಾಶಿ ಮತ್ತೆ ಕುಂಭರಾಶಿ, ಈ 3 ರಾಶಿಗಳು ಗುರುಬಲ ಇದೆ, ಗುರುದು ಆಶೀರ್ವಾದ ಇದೆ ಅಂತ ಗೊತ್ತಾಗುತ್ತೆ. ಸೊ ಹಾಗೆ 3 ಜನಕ್ಕೆ ಶುಭ ಫಲ ಅಂತಾನೆ ತಿಳ್ಕೋಬಹುದು. ಹಾಗೆ ಗುರು ಬಗ್ಗೆ ನಾವು ನೋಡ್ತಾ ಇದ್ರೆ, ಗುರು ಅಕಸ್ಮಾತ್ ನಮಗೆ ನಕಾರಾತ್ಮಕ ಅಂದ್ರೆ ನೆಗೆಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಜಾಂಡೀಸ್ ಬರೋ ಸಾಧ್ಯತೆಗಳು ಹೆಚ್ಚಾಗ್ಬಿಡುತ್ತೆ, ಒಬ್ಯಾಸಿಟಿ ಬರುವಂತ ಚಾನ್ಸಸ್ ಹೆಚ್ಚಾಗ್ಬಿಡುತ್ತೆ, ಹೊಟ್ಟೆಯಲ್ಲಿ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಫ್ಯಾಟಿ ಲಿವರ್ಸು, ಯಾವುದೇ ಆರ್ಗನ್ನು ದೊಡ್ಡದಾಗ್ಬೋದು. ಸೊ ಈ ಆರ್ಗನ್ ದೊಡ್ಡದಾಗೋದು ನಮಗೆ ಗುರುಗ್ರಹ ಕೆಟ್ಟಾಗ ಅಂತಾನೆ ಹೇಳ್ಬೋದು. ಈ ಗುರುಗ್ರಹ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ ಗುರುಗ್ರಹ ಜ್ಞಾನಕಾರಕ ಆಗುತ್ತೆ, ಸಮೃದ್ಧಿಗೆ ಕಾರಕ. ನಿಮ್ಗೆ ಓವರ್ ಆಲ್ ಅಂದ್ರೆ ಇಡೀ ಕುಟುಂಬನೇ ಸಮೃದ್ಧಿ ತಗೊಂಡೋಗ್ಬಿಡುತ್ತೆ. ಆಮೇಲೆ ನಿಮ್ಗೆ ಯಾವುದೇ ರೋಗ ಬರದೇ ಇರೋಂಗೆ ನೋಡ್ಕೋತಾನೆ, ಆರೋಗ್ಯ ಹೆಚ್ಚಿಸ್ತಾನೆ ಗುರು. ಹಣಕಾಸಲ್ಲಿ ಒಂದು ಮಟ್ಟಿಗೆ ನಿಮ್ಗೆ ಕಾಪಾಡ್ಕೊತಾನೆ, ಗೌರವ ಕೀರ್ತಿಗೆ ಕಾರಕ ಆಗ್ತಾನೆ ಗುರು. ಸೊ ಗೌರವ ಕೀರ್ತಿ ಸಮಾಜದಲ್ಲಿ ಕಾಪಾಡ್ತಾನೆ. ಓವರ್ ಆಲ್ ಆಗಿ ತಗೊಂಡಾಗ ಗುರುಗ್ರಹ ಯಾರಿಗೆ ಚೆನ್ನಾಗಿರುತ್ತೋ, ನವಾಂಶದಲ್ಲಾಗ್ಲಿ ಅಥವಾ ಜನ್ಮಕುಂಡಲಿಯಲ್ಲಾಗ್ಲಿ, ಅವರು ಜೀವನದಲ್ಲಿ ಸುಖವಾಗಿರ್ತಾರೆ ತಕ್ಕ ಮಟ್ಟಿಗೆ ಅಂತ ಹೇಳ್ಬೋದು. ಈಗ ಮೀನರಾಶಿಗೆ ಈ ವರ್ಷ ಯಾವ್ದರ ಫಲ ಇದೆ? ಮೊದಲನೇದು ಜನ್ಮಕ್ಕೆ ಶನಿ ಬಂತು. ಗುರು 3ನೇ ಮನೆಯಿಂದ 4ನೇ ಮನೆ, ಭ್ರಾತೃಸ್ಥಾನದಿಂದ ಸುಖ ಸ್ಥಾನ, ಮಾತೃಸ್ಥಾನಕ್ಕೆ ಹೋಗ್ತಾ ಇದೆ. 4ನೇ ಮನೆಗೆ ಹೋಗಿ ಗುರು ಹೋದ್ರೆ ವಿದ್ಯಾಭ್ಯಾಸಕ್ಕೆ ತುಂಬಾ ಒಳ್ಳೆಯದು, ತಾಯಿ ಆರೋಗ್ಯಕ್ಕೆ ಒಳ್ಳೆಯದು. ಒಟ್ಟಾರೆ ಮನೆ ಕಟ್ಟೋಕ್ಕೆ ಪ್ರಯತ್ನ ಪಡ್ತಾ ಇದ್ರೆ ಮನೆ ಕಟ್ತೀರಾ. ಸೊ 4ನೇ ಮನೆ ಗುರು ಸಮ ಅಂತ ನ್ಯೂಟ್ರಲ್ ರಿಸಲ್ಟ್ ಕೊಡುತ್ತೆ. ಯಾಕಂದ್ರೆ 4ನೇ ಮನೆಯಿಂದ ನೋಡ್ತಾ ಇರೋದು ಕರ್ಮಸ್ಥಾನ. ಮೀನರಾಶಿಯವರಿಗೆ ಧನುರಾಶಿಗೆ ಯಾವಾಗ ಕರ್ಮಸ್ಥಾನ ಆಗುತ್ತೋ ಕೆಲಸ ಕಾರ್ಯದಲ್ಲಿ ಸ್ಟೆಬಿಲಿಟಿ ಕೊಡುತ್ತೆ. ಒಂಥರ ಸ್ಟ್ಯಾಂಡರ್ಡ್ ಆಗಿ ರೆಗ್ಯುಲರ್ ಆಗಿ ನಡ್ಕೊಂಡು ಹೋಗುತ್ತೆ. 4ನೇ ಮನೆ ಗುರು ಕಷ್ಟನೂ ಇಲ್ಲ, ಸುಖನೂ ಇಲ್ಲ, ನ್ಯೂಟ್ರಲ್ ಪೊಸಿಷನ್ ಅಂತ, ಕೇಂದ್ರ ಅಂತ ನ್ಯೂಟ್ರಲ್ ಪೊಸಿಷನ್ ಬಂದು ಕೂತ್ಕೊಳ್ಳುತ್ತೆ. ಸೊ ಗುರು ಇಲ್ಲಿ ನಿಮಗೆ ದೃಷ್ಟಿ ನೋಡಿ, ಮೀನರಾಶಿಯವರಿಗೆ ದೃಷ್ಟಿ ಅಷ್ಟಮದ ಮೇಲೆ ಬೀಳ್ತಿದೆ. 4ನೇ ಮನೆಗೆ ಬಂದಾಗ ಏನಾಯ್ತು, 5ನೇ ಮನೆಯದು ಅಷ್ಟಮ ಆಯ್ತು, 8ನೇ ಮನೆ ದೃಷ್ಟಿ. ಸೊ ದುಃಖ ನಿವಾರಣೆ ಕೂಡ ಮಾಡ್ತಾನೆ 4ನೇ ಮನೆಯಿಂದ, ಅದೇ ಮನಸ್ಸಿಗೆ ಸುಖ ನೆಮ್ಮದಿ ಕೊಡ್ತಾನೆ. ಈ 8ನೇ ಮನೆ ಮೇಲೆ ಯಾವಾಗ 8ನೇ ಮನೆ ಮೇಲೆ ದೃಷ್ಟಿ ಬಿಡ್ತಾ ಇದೆಯೋ, ಮೀನರಾಶಿಯವರು ಕನ್ಸಲ್ಟೇಷನ್ ಯಾರು ಮಾಡ್ತಾರೆ, ಸಲಹೆಗಾರರು, ಕನ್ಸಲ್ಟೆನ್ಸಿ ಅಡ್ವೊಕೇಟ್ಸ್ ಆಗಲಿ, ಆರ್ಕಿಟೆಕ್ಟ್ಸ್ ಆಗಲಿ, ಅಥವಾ ಮ್ಯಾನುಫ್ಯಾಕ್ಚರರ್ಸ್ ಆಗಲಿ, ಇಂಥವ್ರಿಗೆ ಶುಭ ಫಲಗಳೇ ಅಂತಾನೆ ಹೇಳ್ಬೋದು. ನಂತರ 4ನೇ ಮನೆಯಿಂದ ದೃಷ್ಟಿಯಿಂದ ಕರ್ಮದ ಮೇಲೆ ಕೆಲಸ ಕಾರ್ಯಗಳೆಲ್ಲ ಅಭಿವೃದ್ಧಿ ಆಯಿತು. ಮತ್ತೆ ಮೀನರಾಶಿಯವರಿಗೆ 12ನೇ ಮನೆ ಮೇಲೆ ದೃಷ್ಟಿ ಬಿತ್ತು, ವ್ಯಯ. ಸೊ ಇವಾಗ ಈ ಖರ್ಚು ತೋರಿಸ್ತಾ ಇದೆ. ಅದು ಹಾಸ್ಪಿಟಲ್ ಖರ್ಚು, ಅನ್ನೆಸೆಸರಿ. ಇವಾಗ ನಿಮಗೆ ಕಾರ್ ತಗೊಂತೀವಿ, ಮನೆ ತಗೋತೀವಿ, ಈ ವಿಷಯಗಳು ಕೂಡ ಖರ್ಚಾಗುತ್ತೆ ಅಂತ ತೋರಿಸ್ತಾ ಇದೆ. ಯಾಕಂದ್ರೆ ನಮ್ಗೆ ಇಲ್ಲಿ 4, 8, 12 ಇಷ್ಟು 4, 8, 10, 12 ಇಷ್ಟು ತೋರಿಸ್ತಾ ಇರೋದ್ರಿಂದ 4ನೇ ಮನೆ 10 ಮತ್ತು 12 ಸಮಾಜದಲ್ಲಿ ಸ್ಟೇಟಸ್, ಗೌರವ, ಕೀರ್ತಿ ಉಳಿಸ್ಕೊಳಕ್ಕೆ ಖರ್ಚು ಮಾಡ್ಬೋದು. ಅಥವಾ ಸಣ್ಣ ಪುಟ್ಟ ವಿಷಯಕ್ಕೆ ಹಾಸ್ಪಿಟಲ್ ಖರ್ಚು ಮಾಡ್ಬೋದು, ಅಥವಾ ಹಾಸ್ಪಿಟಲ್ ಕೆಲಸ ಮಾಡೋರಿಗೆ ಲಾಭ ಇದೆ. ಯಾವ್ದಾನ
ದೂರದಲ್ಲಿ ಫಾರಿನಲ್ಲಿ ಕೆಲಸ ಮಾಡ್ತಾರೋರಿಗೆ ಲಾಭ ಇದೆ. ಒಟ್ಟಾರೆ ಹೇಳ್ಬೇಕಂದ್ರೆ ನ್ಯೂಟ್ರಲ್ ಸಮಾನಾಂತರವಾಗಿ ನಿಮಗೆ ಮೀನರಾಶಿಯವರಿಗೆ ಗುರು ನಿಮಗೆ ರಿಸಲ್ಟ್ ಕೊಡುತ್ತೆ. ಈಗ ಗುರುವಿಂದ ಆಯಿತು, ಈಗ ಶನಿ ಜನ್ಮಕ್ಕೆ ಬಂದಿದೆ. ಈಗ ಪರಿಹಾರ ಬೇಕಾಗಿರೋದು ಶನಿಗೆ. ರಾಹು ಕೇತುಗಳು ಮೇ 18ಕ್ಕೆ ಯಾವಾಗ ಬದಲಾವಣೆ ಆಗ್ತಾ ಇದೆ ನೋಡಿ. ನಿಮ್ಮ ರಾಶಿಯಲ್ಲೇ ರಾಹು ದಿವಸ ಇದ್ದ ಇಷ್ಟು ದಿವಸ ನಿಮಗೆ 1.5 ವರ್ಷದಿಂದ ಸ್ಕಿನ್ ಅಲರ್ಜೀಸು, ಇಚ್ಚಿಂಗು, ಏನಾದರೂ ಮೆಣಸಿನಕಾಯಿ ಬದನೆಕಾಯಿ ತಿಂದರೆ ಅಲರ್ಜಿ ಆಗೋದು ಇವೆಲ್ಲ ನೋಡಿರ್ತೀರ. ಅಥವಾ ಈ ಚರ್ಮದಲ್ಲಿ ಏನಾದರೂ ಕಲೆಗಳು ಬಂದಿರೋದು, ಪ್ಯಾಚ್ ಬಂದಿರೋದು, ಮತ್ತು ಈಗ ವಾಸಿನೂ ಆಗ್ತಾ ಇರುತ್ತೆ. ಈಗ 12ನೇ ಮನೆ ರಾಹು ಹೋಗ್ತಾ ಇದೆ. ನಿಮ್ಮ ಸಪ್ತಮದಲ್ಲಿ ಕೇತು ಇತ್ತು ಕನ್ಯಾ ರಾಶಿಯಲ್ಲಿ, ಈಗ ಸಿಂಹ ರಾಶಿಗೆ ಬರ್ತಾ ಇದೆ. 6ನೇ ಮನೆ ಕೇತು ಬಂದರೆ ನಿಮಗೆ ಅಧಿಕ ಲಾಭ, ಪಿತೃರಿತ ಆಸ್ತಿಯಿಂದ ಲಾಭ, ಕೆಲಸ ಕಾರ್ಯಗಳಲ್ಲಿ ಲಾಭ ಸಿಗುತ್ತೆ ನಿಮಗೆ. ಕೇತುವಿಂದ ಲಾಭ ಬಂತು. ರಾಹು 12 ಮನೆಗೆ ಹೋದ್ರು ದೂರ ಪ್ರವಾಸ ಅಂತ, ಅಥವಾ ವಾಯು ವಿಹಾರಗಳು, ಟ್ರಿಪ್ ಹೊಡಿತೀರಾ, ದುಡ್ಡು ಖರ್ಚು ಮಾಡ್ತೀರಾ. ಅದಕ್ಕೆ ಇಲ್ಲಿ ರಾಹು 12 ಆಗಲಿ ಕೇತು 6ಕ್ಕೆ ಬಂದಿರೋದು ನಿಮಗೆ ಪಾಸಿಟಿವ್ ರಿಸಲ್ಟೇ ಕೊಡುತ್ತೆ. ಗುರು ನ್ಯೂಟ್ರಲ್ಲು 4ನೇ ಮನೆಯಲ್ಲಿ. ಬಟ್ ಇಲ್ಲಿ ಜನ್ಮದ ಶನಿ ದುಃಖ ನಮಗೆ ನೋವು ಕೊಡೋದ್ರಿಂದ ಜನ್ಮದ ಶನಿಗೆ ಇಲ್ಲಿ ಪರಿಹಾರ ಮೀನರಾಶಿಯವ್ರಿಗೆ ಬೇಕಾಗಿದೆ. ಜನ್ಮ ಶನಿಗೆ ಏನು ಮಾಡ್ತೀರಾ? ಮೊದಲನೇದು ರಾಮರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಈ ಮಂತ್ರ ಹೇಳೋದ್ರಿಂದ ನಂತರ ನೀಲಾಂಜನ ಸಮಾಭಾಸಂ ರವಿಪುತ್ರಯಮಾಗ್ರಜಂ ಛಾಯಾ ಮಾತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಈ ಮಂತ್ರಗಳು ದಿನನಿತ್ಯ ಹೇಳೋದ್ರಿಂದ ಖಂಡಿತ ನಿಮಗೆ ಶನಿ ಶಾಂತಿ ಆಗುತ್ತೆ. ಎಳ್ಳು ದಾನ ಕೊಡೋದಲ್ಲಿ, ಅಥವಾ ಎಳ್ಳನ್ನ ನೀವು ಎಳ್ಳೆಣ್ಣೆ ದೀಪ ಹಚ್ಚೋದಾಗಲಿ, ಶನೈಶ್ವರನ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ಹನುಮಂತನ ದೇವಸ್ಥಾನಕ್ಕೆ ಭೇಟಿ ಕೊಡೋದು, ನಂತರ ಹನುಮಾನ್ ಚಾಲೀಸ ಹೇಳ್ಕೊಳೋದು, ಖಂಡಿತ ಇದರಿಂದ ಶನಿ ಶಾಂತಿ ಆಗುತ್ತೆ. ಮೀನರಾಶಿಯವರು ಸಹನೆ, ಶಾಂತಿ ಇದೆರಡು ಕಾಪಾಡಿಕೊಂಡು ದುರಾಸೆ ಪಟ್ಟಿಲ್ಲ ಅಂದರೆ ಏನು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಮೀನರಾಶಿಯಲ್ಲೇ ಏನಾದರೂ ನಿಮಗೆ ಶುಭ ಗ್ರಹಗಳಿದ್ರೆ, ಈಗ ನಿಮಗೆ ಎಕ್ಸಾಂಪಲ್ಲು ಶುಕ್ರ ಇದೆ ಅಥವಾ ಗುರುಗ್ರಹ ಇದೆ, ಇಂಥ ಗ್ರಹಗಳು ಮೀನರಾಶಿ ಚಂದ್ರನ ಜೊತೆಲೇ ಇದೆ ಅಂತಂದರೆ ಜನ್ಮ ಆದಾಗ ಖಂಡಿತ ನಿಮಗೆ ಲಾಭನೇ ಕೊಡುತ್ತೆ. ದುಃಖ ಏನು ದುಃಖ ಪಡೋಂಥ ಅವಶ್ಯಕತೆ ಇಲ್ಲ. ಬಟ್ ಅಲ್ಲೇನಾದರೂ ರಾಹು ಕೇತು ಚಂದ್ರನ ಜೊತೆ ಇತ್ತು ಅಂದರೆ ಅವಾಗ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಆಗಬೇಕಾಗುತ್ತೆ, ಈಸಿಯಾಗಿ ಏನೂ ಸಿಗೋಲ್ಲ ಅಂತ. ಸೊ ನಿಮಗೆ ಬರೋ ಪೇಮೆಂಟ್ಗೂ ಸ್ವಲ್ಪ ಡಿಲೇ ಆಗ್ಬೋದು, ಸ್ವಲ್ಪ ಅವಮಾನಗಳಾಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ಈ ಪರಿಹಾರ ಮಾಡಿಕೊಂಡ್ರೆ ಅದನ್ನು ತಕ್ಕ ಮಟ್ಟಿಗೆ ನೀವು ಹ್ಯಾಂಡಲ್ ಮಾಡ್ಬೋದು, ನೀವೇ ಬ್ಯಾಲೆನ್ಸ್ ಮಾಡ್ಕೋಬೋದು. ಸೊ ಈ ಪರಿಹಾರ ಅಗತ್ಯ ಇದೆ. ಒಳ್ಳೆಯದಾಗಿ